ಬೆಳಗಾವಿ ಕೋಟೆಕೆರೆಯಲ್ಲಿ ನಮ್ಮ ಕನ್ನಡದ ಮಹನೀಯರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತೆ ಆಗ್ರಹಿಸಿ ಸೋಮವಾರ ಕನ್ನಡ ಯುವ ವೇದಿಕೆ ಸಂಘಟನೆ ಪ್ರತಿಭಟನೆ ನಡೆಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಸವದತ್ತಿ ರೆಡ್ಡರ ವಂಶದ ರಾಜ ಬೀಚಿ ರಾಜ ಸ್ಥಾಪಿಸಿದ ಕೋಟೆಕೆರೆಯಲ್ಲಿ ನಮ್ಮ ವಿಶ್ವಗುರು ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿ ಚೆನ್ನಮ್ಮ ತಾಯಿಯ ಮೂರ್ತಿ ಈಗಾಗಲೇ ಇರುವ ಕಾರಣದಿಂದ ಅಲ್ಲಿ ಅನ್ಯ ರಾಜ್ಯದ ರಾಜರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಉಳಿವಿಗಾಗಿ ಕೊಟ್ಟಂತಹ ಅಮಟೂರು ಬಾಳಪ್ಪ, ವಡ್ಡರ ಯಲ್ಲಣ್ಣ, ಸರ್ದಾರ ಗುರುಸಿದ್ದಪ್ಪನವರು, ಇಮ್ಮಡಿ ಪುಲಿಕೇಶಿ, ಕೆಂಪೇಗೌಡರು, ಬೆಳವಾಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಇನ್ನೂ ಹಲವಾರು ಮಹನೀಯರು ಈ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಮಹಾನ್ ವ್ಯಕ್ತಿಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ನಿಮ್ಮ ರಕ್ಷಣೆಗೆ ಅಂತ ಬಂದಿದ್ದೀವಿ, ನೀವು ವಾಪಸ್ ನಮಗೆ ಮಾತಾಡ್ತಿರಲ್ಲ. ನಿಮ್ಮ ಸಮಸ್ಯೆ ಅವ್ರ ಜೊತೆ ಇದ್ರೆ ಅವ್ರ ಹತ್ರ ಕೇಳಿ, ಅನಾವಶ್ಯಕ ನಮ್ಮನ್ನು ಹೇಳಿಬಿಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಪೊಲೀಸರು ಸಲೀಸಾಗಿ ಎಲ್ಲ ವಿಷಯದಲ್ಲಿ ಸಿಗ್ತಾರೆ ಅಂದ್ರೆ ಮಾತಾಡಿದ್ರೆ ಹೆಂಗೆ? ಈಗ ನಮ್ದೇನಿದೆ ಅಲ್ಲಿ ಪೊಲೀಸರು ತಡಿತಾರೆ, ಅದು ಪದ್ಧತಿ ಇದೆ, ಪ್ರೋಟೋಕಾಲ್ ಇದೆ. ಡಿಸಿ ಆಫೀಸ್ನ ಹಂಗೆ ಇದೆ, ಡಿಸಿ ಆಫೀಸ್ನ ಹೊರಗೆ ತಡಿತೀವಿ, ಇಲ್ಲಿ ತಡಿತೀವಿ, ಅದು ಪದ್ಧತಿ ಇದೆ, ಸಿಸ್ಟಮ್. ಒಳಗಡೆ ಸಾರ್ವಜನಿಕ ಸ್ವತ್ತು ಅದು ಇದು ಇರ್ತದೆ. ಏನೋ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಜವಾಬ್ದಾರಿ. ತಪ್ಪು ಮಾಡಿದವರು ಚರ್ಚೆ ಮಾಡಕ್ಕೆ ಪರ್ಮಿಷನ್ ಕೊಡೋಕೆ ಮನವಿ ಪತ್ರ ಕೊಡಕ್ಕೆ ಅನುಮತಿ ಬೇಕಂತ ಕೇಳ್ತೀರಾ? ಕರೆಕ್ಟ್, ಅನುಮತಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಮನವಿ ಪತ್ರ ಕೊಡುವಾಗಲೂ ಕೊಡುವಂತ ಮಾತು, ಆಡುವಂತ ಭಾಷೆ ಮೇಲೆ ಬಾಯಿ ಬಂದಿದ್ದೆಲ್ಲ ಮಾತಾಡಿದ್ರೆ ಕಷ್ಟ ಆಗ್ತದೆ. ನಾನು ಇಲ್ಲ ಹೇಳ್ತೀನಿ, ನೀವು ಹಂಗೇನಾದ್ರು ನೀವು ಗೆಜೆಟೆಡ್ ಆಫೀಸರ್ ಯಾರೇ ಇರಲಿ ಮಾತಾಡುವಾಗ ಗೌರವದೊಂದಿಗೆ ಮಾತಾಡಬೇಕು. ಸಂವಿಧಾನಿಕವಾಗಿ ಮಾತಾಡಬೇಕು. ನಾಲ್ಕು ಅಂದ್ರೆ ಏನೋ ಅರ್ಥ ಗೊತ್ತಾಗಿತ್ತು. ಅಧಿಕಾರಿಗಳು ನಾಲ್ಕು ಮಾತಾಡ್ರಿ. ಪದ್ಧತಿ ಮಾತಾಡ್ತಾ ಈ ಮಹಾನಗರ ಪಾಲಿಕೆ ಒಳಗಿರುವ ಅಯೋಗ್ಯರು, ನಾಲಾಯಕರವರು ಯಾರು ಮಾಡಿದ್ರು? 2 ವರ್ಷದಿಂದ ದೊಡ್ಡ ಕಂಪ್ನಿಗೆ ಹೋದ ಚೇಂಜ್ ಮಾಡಿಲ್ಲ ಸರ್. ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ದೇವ್ರ ಅಂತೇವೆ, ತಪ್ಪು ಕೆಲಸ ಮಾಡಿದ್ರೆ ನಾಲಾಯಕರು. ಎಲ್ಲರೂ ನಿಮ್ಮಂಗ್ ಮಾತಾಡ್ಕೊಂತ ಹೋಗ್ತಾನಪ್ಪ ಅಂದ್ರೆ ನಾಳೆ ನೌಕರಿ ಮಾಡೋದು ಕಷ್ಟ ಆಗುತ್ತೆ. ಕಾನೂನು ಕ್ರಮ ಏನ್ ಏನ್ ಕೆಲಸ ಸರ್? ನೀವು ಮನವಿ ಸಲ್ಲಿಸುವಾಗ ಈಗ ನಾವೆಲ್ಲರೂ ಭಾಷೆ ಮೇಲೆ ನಮಗೂ ಮನವಿ ಯಾಕೆ ಕೊಡ್ಬೇಕ್ರಿ? ನೀವ್ ಏನ್ ಮಾಡಕ್ ಬಂದ್ ಕುಂತೀರಿ? ನಿಮ್ ಕೆಲಸ ನೀವು ಮಾಡ್ಬೇಕಲ್ಲ, ಯಾಕೆ ಮಾಡುದು ನೀವು ಕೆಲಸ? ನೀವು ಉತ್ತರ ಕೊಡ್ರಿ, ನೀವು ಉತ್ತರ ಕೊಡ್ರಿ. ನಾವು ಪ್ರಶ್ನೆ ಮಾಡತ್ತೇವೆ. 1 ಮಿನಿಟ್ ಕೇಳ್ರಿ, 1 ಮಿನಿಟ್ ಪೂರ ಕೇಳ್ರಿ, 1 ಮಿನಿಟ್ ಪೂರ ಕೇಳ್ರಿ. ಮನವಿ ಕೊಡಕ್ಕೆ ಯಾರಾದ್ರೂ ನಾವು ಸರ್ಕಾರದಿಂದ ನಾವೆಲ್ಲರೂ ನೇಮಕ ಆದಂತವ್ರ, ನಾವು ನಿಮ್ಮ ನೌಕರರ ಬಂದ್ ನಿಮ್ಮಲ್ಲಿ ಮನವಿ ಮಾಡ್ದೆ, ನೀವ್ ಯಾಕೆ ನಿಮ್ ಕೆಲಸ ಮಾಡ್ತಾ ಇಲ್ಲ? ನಿಮಗೆ ಕರ್ನಾಟಕ ಸರ್ಕಾರ ಮಾನ್ಯ ರಾಜ್ಯಪಾಲರು ನಿಮ್ಗೆ ಆದೇಶ ಹೊಡಿಸಿದ್ದೈತಿಲ್ಲ? ಬೆಳಗಾವಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟಗಳ ಮೇಲೆ ಶೇಕಡ 60ರಷ್ಟು ನೀವೇನ್ ಮಾಡಕತ್ತೀರಿ? ಮಣ್ಣರಿ ಹೊಸದಾಗಿ ಸ್ಟಾರ್ಟ್ ಆದಂತ 10 ಅಂಗಡಿ ಮೇಲೆ ಸಂಪೂರ್ಣ ಇಂಗ್ಲಿಷ್. ಮತ್ತೆ ನಿಮ್ಗೆ ಏನಂತ ಕರಿಬೇಕು? ನಾವು ನಿಮ್ಮನ್ನ ಫೋಟೋ ಹೊಡೆದು ಕೊಡ್ಲಿಲ್ಲ, ನೀವು ಲೈಸೆನ್ಸ್ ನೀವು ಬ್ರೋಕರ್ಗಳ ಮುಖಾಂತರ ಈ ನಾಡಿಗಾಗ್ಲಿ ಈ ದೇಶಕ್ಕಾಗಲಿ ಏನೂ ಕೊಡುಗೆಯನ್ನು ನೀಡದೆ ಬರೀ ಜಾತಿಗಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ವಿರೋಧಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಹೋರಾಟವನ್ನು ಮಾಡ್ತಾ ಇದೆ. ಕನ್ನಡದ ವಿಚಾರದಲ್ಲಿ, ಕನ್ನಡದ ನೆಲ ಇರಬಹುದು, ಜಲ ಭಾಷಾ ವಿಚಾರದಲ್ಲಿ ರಾಜಿ ಆಗುವಂಥ ಮಾತಿಲ್ಲ. ಈಗಾಗಲೇ ನಾಡದ್ರೋಹಿ ಹೇಳಿಕೆಯನ್ನು ಹೇಳ್ತಾ ಪುಂಡಾಟಿಕೆ ಮೆರೆಯುವಂಥ ನಾಡದ್ರೋಹಿ ಸಂಘಟನೆ MAS ಅನ್ನು ಬ್ಯಾನ್ ಮಾಡಬೇಕು. ಅನ್ಯ ವಿಚಾರಗಳನ್ನು ಬಹಳಷ್ಟು ವಿಶ್ವಾಸದಿಂದಿರುವಂಥ, ಬಹಳಷ್ಟು ವ್ಯವಸ್ಥಿತ ಕಾನೂನು ವ್ಯವಸ್ಥೆಯಲ್ಲಿರುವಂಥ ಬೆಳಗಾವಿಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುವ ವಿಚಾರದಲ್ಲಿ
ಪದೇ ಪದೇ ಕನ್ನಡಿಗರನ್ನ ಅವಮಾನ ಮಾಡುವಂಥ ವಿಚಾರವನ್ನು ಮಾಡತಕ್ಕಂಥ MES ನಾಡದ್ರೋಹಿ ಸಂಘಟನೆಯನ್ನ ನಿಷೇಧ ಮಾಡಬೇಕು. MES ಪುಂಡ್ರಣ್ಣ ನಾಡದ್ರೋಹಿಗಳನ್ನು ಬೆಳಗಾವಿಯಿಂದ ಗಡಿಪಾರು ಮಾಡಿ ಅವರಿಗೆ ಬೇಕಾದ ರಾಜ್ಯಕ್ಕೆ ಅವರನ್ನ ಕಳಿಸಿಕೊಡುವಂಥ ಕೆಲಸವನ್ನ ಮೊನ್ನೆ ಇಲ್ಲಿಯ ಪೊಲೀಸ್ ಆಯುಕ್ತರು ಮೊನ್ನೆ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತೇಳಿ ಯುವ ಕರ್ನಾಟಕ ವೇದಿಕೆ ಹೋರಾಟವನ್ನು ಮಾಡ್ತಾ ಇದೆ. ದಯವಿಟ್ಟು ಒಂದನ್ನು ಅರ್ಥ ಮಾಡಬೇಕು. ಈ ಕನ್ನಡದ ಮನಸ್ಸುಗಳು, ಈ ಕನ್ನಡದ ಯುವಕರು, ಕನ್ನಡದ ಜನತೆಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಪಕ್ಕದ ಯಾವುದೇ ರಾಜ್ಯದಲ್ಲೂ, ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಗೋವಾ ಇರ್ಬೋದು, ಅನ್ಯ ರಾಜ್ಯದಲ್ಲಿ ಯಾವುದೇ ಒಂದು ಕಿತ್ತೂರು ತಾಯಿ ಚೆನ್ನಮ್ಮನ ಮೂರ್ತಿ ನೋಡೋದಕ್ಕೆ ಸಿಗುವುದಿಲ್ಲ. ಯಾವುದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ರಸ್ತೆಗೆ ಹೆಸರನ್ನು ಇಡುವುದನ್ನು ಸಿಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಬೇರೆ ರಾಜ್ಯದಲ್ಲಿ ನಮ್ಮ ಮಹಾನ್ ಪುರುಷರ ಮೂರ್ತಿಗಳು ನೋಡೋದಕ್ಕೆ ಸಿಗುವುದಿಲ್ಲ ಅಂದಾಗ ಬೇರೆ ರಾಜ್ಯದ ಮೂರ್ತಿಗಳ ಹೆಸರಾಗಲಿ, ಬೇರೆ ರಾಜ್ಯದ ಮೂರ್ತಿಗಳಾಗಲಿ ಬೆಳಗಾವಿಗೆ, ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ. ಹೀಗಾಗಿ ತತ್ಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳಷ್ಟು ಗಂಭೀರವಾಗಿ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಕೋಟೆಕೆರೆಯಲ್ಲಿ ಒಂದು 100 ಫೂಟ್ಗಿಂತಲೂ ದೊಡ್ಡದಾದಂಥ ಈಗಾಗಲೇ ಪ್ರತಿಷ್ಠಾಪನೆ ಆಗಿರುವಂಥ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೆ ಮುಂದಾಗಬೇಕೇ ವಿನ ಯಾವುದೋ ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಈ ಮಣ್ಣಿಗೆ ಸಂಬಂಧ ಇಲ್ಲದೆ ಅಂತ ಮೂರನೇ ವ್ಯಕ್ತಿಯನ್ನು ತಾವೇನಾದರೂ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಮುಂದಾದರೆ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಆಹ್ವಾನವನ್ನು ಮಾಡಿಕೊಂಡು ಈಗಾಗಲೇ ಹಿಂದೆ 2020ರಲ್ಲಿ ಕಿರಣವಾಡಿ ರಾಯಣ್ಣವರ ಮೂರ್ತಿ ಒಂದಷ್ಟು ವಿರೋಧಿಗಳನ್ನು ವಿರೋಧ ಮಾಡಿದಾಗ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡ ಇರ್ಬೋದು, ಎಲ್ಲ ಕನ್ನಡ ಪರ ಸಂಘಟನೆಗಳ ಆಹ್ವಾನದ ಮೇರೆಗೆ ಸಾವಿರಾರು ಜನ ತಮ್ಮ ಸ್ವಂತ ವಾಹನಗಳಲ್ಲಿ ನಮ್ಮ ನಡೆ ಬೆಳಗಾವಿ ಕಡೆ ಅನ್ನುವಂಥ ದೊಡ್ಡ ಹೋರಾಟವನ್ನು ಮಾಡುವುದರ ಮುಖಾಂತರ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉದಾಹರಣೆಗಳಿವೆ. ತಾವೇನಾದರೂ ಈ ವಿಚಾರಣೆಗೆ ನಿರ್ಲಕ್ಷ್ಯ ತೋರಿದಲ್ಲಿ ಮತ್ತೊಂದು ಬಾರಿ ಪಿರನ್ವಾಡಿ ರಾಯಣ್ಣವರ ಹೋರಾಟವನ್ನು ತಮ್ಮೆಲ್ಲ ಅಧಿಕಾರಿಗಳಿಗೆ ಮುಟ್ಟಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳುವುದರ ಮುಖಾಂತರ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿಯನ್ನು ಮಾಡ್ತಾ ಇದೆ. ಏನೇ ಬರಲಿ. ರಾಶಿಕರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.